ಬಾಗಲಕೋಟೆಯ ಕಿಲ್ಲಾ ಓಣಿಯಲ್ಲಿ ಶಿವಾಜಿ ಮೆರವಣಿಗೆಯ ಸಂದರ್ಭದಲ್ಲಿ ಮಸೀದಿಯಿಂದ ಚಪ್ಪಲಿ ಮತ್ತು ಕಲ್ಲು ತೂರಾಟ ಆಗಿತ್ತು. ಈ ಪ್ರಕರಣ ಬಾಗಲಕೋಟೆಯನ್ನು ಉದ್ವಿಗ್ನಗೊಳ್ಳುವಂತೆ ಮಾಡಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬೆಳವಣಿಗೆಗಳು. ಶಿವಾಜಿ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಯುವಕರ ಬಂಧನಕ್ಕೆ ಸ್ಥಳೀಯರ ವಿರೋಧ. ಬಾಗಲಕೋಟೆಯ ಕಿಲ್ಲಾ ಓಣಿಯಲ್ಲಿ ಸ್ಥಳೀಯರು ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ಮುತ್ತು ಮಾಗಿ ಎಂಬಾತನ ಬಂಧನಕ್ಕೆ ಪೊಲೀಸರು ಹೋಗಿರ್ತಾರೆ. ತಪ್ಪು ಮಾಡದಿದ್ರು ಯಾಕೆ ಬಂಧಿಸ್ತಿದ್ದೀರಿ ಅಂಥೇಳಿ ಸ್ಥಳೀಯರು ಪ್ರಶ್ನೆ ಮಾಡಿದ್ದಾರೆ. ಯುವಕನನ್ನ ಕಾರಿನಲ್ಲಿ ಕರೆದೊಯ್ಯೋದಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದ ಹಾಗೆ ಹೈಡ್ರಾಮವೇ ಸೃಷ್ಟಿಯಾಗಿದೆ. ಪೊಲೀಸರಿಗೆ ಅಡ್ಡ ನಿಂತು ಸ್ಥಳೀಯರು ತಡೆದಿದ್ದಾರೆ. ಪೊಲೀಸರ ದೌರ್ಜನ್ಯ ಅಂಥೇಳಿ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಮಾಯಕರನ್ನು ಬಂಧಿಸ್ತಾ ಇದ್ದಾರೆ ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಶಿವಾಜಿ ಮೆರವಣಿಗೆಯ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆಸಿದಂತಹ ಪ್ರಕರಣ. ಕಲ್ಲು ತೂರಾಟ, ಚಪ್ಪಲಿ ತೂರಿದವರು ಪರಿಸ್ಥಿತಿಯನ್ನು ಉದ್ವಿಗ್ನಗೊಳಿಸಿದ್ರು. ಇದ್ದಕ್ಕಿದ್ದ ಹಾಗೆ ಪೊಲೀಸರು ಬಂದು ಹಿಂದೂ ಯುವಕನನ್ನು ಅರೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾರೆ. ಇದು ಮತ್ತೊಮ್ಮೆ ಬಿಗುವಿನ ವಾತಾವರಣಕ್ಕೂ ಕೂಡ ಕಾರಣವಾಗಿತ್ತು. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಕಲ್ಲು ಹೊಡೆದವರು, ಚಪ್ಪಲಿ ಹೊಡೆದವರನ್ನು ಬಿಟ್ಟು ನಮ್ಮನ್ನು ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀರಿ ಅನ್ನೋದು ಅವ್ರ ಪ್ರಶ್ನೆ. ಜೊತೆಗೆ ಹಿಂದೂ ಯುವಕನನ್ನು ಅರೆಸ್ಟ್ ಮಾಡಿಕೊಂಡು ಕಾರ್ನಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಸ್ಥಳೀಯರೆಲ್ಲರೂ ಕೂಡ ಪೊಲೀಸರ ಮೇಲೆ ಮುಗಿಬೀಳ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಯಾವುದೇ ಕಾರಣಕ್ಕೂ ಪೊಲೀಸ್ ಜೀಪ್ ಮುಂದೆ ಹೋಗೋದಕ್ಕೆ ಬಿಡಲ್ಲ, ಜೊತೆಗೆ ಹಿಂದೂ ಯುವಕನನ್ನು ಅರೆಸ್ಟ್ ಮಾಡೋದಕ್ಕೆ ಬಿಡಲ್ಲ ಅಂಥೇಳಿ ನೂರಾರು ಸಂಖ್ಯೆಯಲ್ಲಿ ಸ್ಥಳೀಯರು ಜಮಾಯಿಸ್ತಾರೆ. ಪೊಲೀಸರ ವಿರುದ್ಧವೇ ಆಕ್ರೋಶವನ್ನು ಹೊರಹಾಕ್ತಾರೆ. ನಮ್ಮನ್ನು ಎಳೆದಾಡಿದ್ದಾರೆ ಅಂಥೇಳಿ ಪೊಲೀಸರ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ದಾರೆ. ಅಲ್ಲ ನಾವು ನಿವೇದಿತ ಅಕ್ಕ ಹಿಂದೂ ಯುವಕನ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ಸ್ಥಳೀಯರ ಆಕ್ರೋಶ ಇದು ಹೈಡ್ರಾಮವೇ ಸೃಷ್ಟಿಯಾಗಿತ್ತು. ಅಷ್ಟಕ್ಕೂ ಹಿಂದೂ ಯುವಕನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ಯಾಕೆ? ಕಲ್ಲು ತೂರಾಟದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯ ಕಿಲ್ಲಾ ಓಣಿಯಲ್ಲಿ ಶಿವಾಜಿ ಮೆರವಣಿಗೆಯ ಸಂದರ್ಭದಲ್ಲಿ ರಾತ್ರಿ ಕಲ್ಲು ತೂರಾಟ ಆಗಿತ್ತು, ಚಪ್ಪಲಿ ತೂರಾಟ ಆಗಿತ್ತು. ಈಗ ಹಿಂದೂ ಯುವಕರ ಬಂಧನಕ್ಕೆ ಪೊಲೀಸರು ಹೋಗ್ತಾ ಇದ್ದಂತೆ ಹೈಡ್ರಾಮ ಸೃಷ್ಟಿಯಾಗಿದೆ. ಪೊಲೀಸರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳನ್ನದೇ ಎಳೆದಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಬಟ್ಟೆಯನ್ನು ಹಿಡಿದು ಎಳೆದಾಡಿದ್ದಾರೆ. ಪೊಲೀಸರ ಮೇಲೆ ಮಹಿಳೆಯರು ಮಾಡ್ತಾ ಇರುವಂತಹ ಆರೋಪ ಇದು. ಹರಿದ ಬಟ್ಟೆಯನ್ನು ತೋರಿಸಿ ಮಹಿಳೆಯರು ಕಣ್ಣೀರಿಡ್ತಾ ಇದ್ದಾರೆ. ಪೊಲೀಸರ ವಿರುದ್ಧ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬಿಜೆಪಿ MLC ಪೂಜಾರ್ ಅವರು ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಶಿವಾಜಿ ಮೆರವಣಿಗೆಯ ಸಂದರ್ಭದಲ್ಲಾದಂತಹ ಕಲ್ಲು ತೂರಾಟ ದೊಡ್ಡ ಮಟ್ಟದಲ್ಲಿ ಹೈಡ್ರಾಮಕ್ಕೆ ಸಾಕ್ಷಿಯಾಗಿದೆ. ಈಗ ಅದರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ತಡರಾತ್ರಿ ಏನೆಲ್ಲ ಆಯಿತು ಅಂತ ಹೇಳಿ.
ತಕ್ಷಣ ಗಾಡಿ ಮುಂದೆ ಬಂದು ನಿಂತೀವ್ರಿ ನಾವು. ಗಾಡಿ ಮುಂದೆ ನಿಂತ್ರಂದ್ರೆ ಈಗ ನಮಗೆ ಜಗ್ಗಾಡಿ ಬಿಟ್ರಿ ನಮ್ಗೆ. ಪೊಲೀಸರು ಎದಕ್ಕಾಗಿರಿ ಕಾರ್ ಗಾಡಿ ಮುಂದೆ ನೀವು ನಮ್ಮನ್ನ ಕಾಯ್ಬೇಕು. ದೋಷಣೆ ಮಾಡಕತ್ತೀರಿ ಹೆಣ್ಮಕ್ಳ ಮೇಲೆ ದೋಷಣೆ ಮಾಡಕತ್ತೀರ ನೀವು ಪೊಲೀಸರು ಎದಕ್ಕಾಗಿರಿ ಕಾರ್ ಗಾಡಿ ಮುಂದೆ ನೀವು ನಮ್ಮನ್ನ ಕಾಯ್ಬೇಕು.